ನಮಸ್ಕಾರ ಸ್ನೇಹಿತರೆ. ಶನಿ ದೋಷವಿರಲಿ, ಶತ್ರುಭಯವಿರಲಿ ಅಥವಾ ಅಜ್ಞಾನದ ಕತ್ತಲಿರಲಿ, ಕ್ಷಣ ಮಾತ್ರದಲ್ಲಿ ಭಕ್ತರನ್ನು ಕಾಪಾಡುವ ದೈವವೆಂದರೆ ಅದು ನರಸಿಂಹಸ್ವಾಮಿ. ಹಿರಣ್ಯಕಶಿಪುವನ್ನು ಸಂಹರಿಸಲು ಸ್ತಂಭದಿಂದ ಹೊರಬಂದ ಹರಿಯ ಈ ಅವತಾರದಲ್ಲಿ ಹಲವು ರೂಪಗಳಿವೆ. ಮೊದಲನೆಯದು ಉಗ್ರ ನರಸಿಂಹ. ಇದು ಹಿರಣ್ಯಕಶಿಪುವನ್ನು ಸಂಹರಿಸುವಾಗ ತಳೆದ ಅತ್ಯಂತ ಭಯಾನಕ ರೂಪ. ಕೋಪೋದ್ರಿಕ್ತ ಕಣ್ಣುಗಳು, ಹರಿತವಾದ ಉಗುರುಗಳು, ಅಧರ್ಮದ ನಾಶದ ಸಂಕೇತ. ನಮ್ಮೊಳಗಿನ ಅರಿಷಡ್ವರ್ಗಗಳನ್ನು ಮತ್ತು ಬಾಹ್ಯ ಶತ್ರುಗಳನ್ನು ನಾಶಪಡಿಸಲು ಈ ರೂಪದ ಆರಾಧನೆ ಮಾಡಲಾಗುತ್ತದೆ. ಭಯ ನಿವಾರಣೆಗೆ ಈ ರೂಪವೇ ಪ್ರಧಾನ. ಎರಡನೆಯದು ಜ್ವಾಲಾ ನರಸಿಂಹ. ಸಂಹಾರದ ಸಮಯದಲ್ಲಿ ಸ್ವಾಮಿಯ ದೇಹದಿಂದ ಹೊರಹೊಮ್ಮಿದ ಜ್ವಾಲೆಗಳು ಬ್ರಹ್ಮಾಂಡವನ್ನೇ ಸುಡುವಂತಿತ್ತು. ಇದು ಅಗ್ನಿತತ್ವದ ಸಂಕೇತ. ನಮ್ಮೊಳಗಿನ ಅಜ್ಞಾನ ಮತ್ತು ಅಹಂಕಾರವನ್ನು ಸುಟ್ಟುಹಾಕುವ, ನಮ್ಮ ಕರ್ಮಗಳನ್ನು ದಹಿಸಿ ಆತ್ಮವನ್ನು ಶುದ್ಧೀಕರಿಸುವ ಶಕ್ತಿ ಈ ರೂಪಕ್ಕಿದೆ. ಅಹೋಬಿಲದ ಪವಿತ್ರ ಕ್ಷೇತ್ರದಲ್ಲಿ ಈ ರೂಪದ ತೀವ್ರತೆಯನ್ನು ಇಂದಿಗೂ ಅನುಭವಿಸಬಹುದು. ಲಕ್ಷ್ಮೀ ನರಸಿಂಹ. ಹಿರಣ್ಯಕಶಿಪುವಿನ ಸಂಹಾರದ ನಂತರ ಮಹಾಲಕ್ಷ್ಮಿಯ ಆಗಮನ ಮತ್ತು ಪ್ರಹ್ಲಾದನ ಭಕ್ತಿಗೆ ಮಣಿದು ಶಾಂತನಾದ ರೂಪವೇ ಲಕ್ಷ್ಮೀ ನರಸಿಂಹ. ಮಹಾಲಕ್ಷ್ಮಿಯು ಸ್ವಾಮಿಯ ತೊಡೆಯ ಮೇಲೆ ಕುಳಿತಿರುವ ಈ ರೂಪ ಶಾಂತಿ, ಐಶ್ವರ್ಯ ಮತ್ತು ಕರುಣೆಯ ಸಂಕೇತ. ಸಂಸಾರದಲ್ಲಿ ಸುಖಶಾಂತಿ ಬೇಕಾದವರು ಈ ಸೌಮ್ಯ ರೂಪವನ್ನು ಆರಾಧಿಸುತ್ತಾರೆ. ಇದು ಭಯವನ್ನು ಭಕ್ತಿಯಾಗಿ ಬದಲಿಸುವ ಅದ್ಭುತ ರೂಪ. ನಾಲ್ಕನೆಯದು ಯೋಗ ನರಸಿಂಹ. ಯೋಗಾಸನದಲ್ಲಿ ಕುಳಿತು ಜ್ಞಾನಮುದ್ರೆಯನ್ನು ಧರಿಸಿದ ಈ ರೂಪವು ಧ್ಯಾನಸ್ಥ ಸ್ಥಿತಿಯನ್ನು ಸೂಚಿಸುತ್ತದೆ. ಕಾಲುಗಳಿಗೆ ಯೋಗಪಟ್ಟವನ್ನು ಧರಿಸಿ ಧ್ಯಾನಮುದ್ರೆಯಲ್ಲಿ ಕುಳಿತಿರುವ ಭಂಗಿ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾತ್ಮ ಸಾಧಕರಿಗೆ ಅತ್ಯಂತ ಪ್ರಿಯವಾದ ರೂಪ. ಮನಸ್ಸನ್ನು ಏಕಾಗ್ರಗೊಳಿಸಲು ಮತ್ತು ಪರಮಜ್ಞಾನವನ್ನು ಪಡೆಯಲು ಯೋಗ ನರಸಿಂಹನ ಅನುಗ್ರಹ ಅನಿವಾರ್ಯ. ಐದನೆಯದು ಭೋಗ ನರಸಿಂಹ. ಎಲ್ಲಾ ಲೌಕಿಕ ಸುಖಗಳನ್ನು ಮತ್ತು ಭೋಗಭಾಗ್ಯಗಳನ್ನು ನೀಡುವವನು ಈತ. ದೇವಲೋಕದ ವೈಭೋಗಗಳ ಅಧಿಪತಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಕಲ್ಪವೃಕ್ಷದಂತೆ ಈ ರೂಪ ರಾರಾಜಿಸುತ್ತದೆ. ಎಲ್ಲಾ ರಾಜಮರ್ಯಾದೆ ಮತ್ತು ಸಕಲ ಉಪಚಾರಗಳನ್ನು ಸ್ವೀಕರಿಸುವ ಸುಂದರ ರೂಪ. ಜೀವನದಲ್ಲಿ ಅಭಿವೃದ್ಧಿ ಮತ್ತು ಸಮೃದ್ಧಿ ಬಯಸುವವರು ಈ ರೂಪವನ್ನು ಪ್ರೀತಿಯಿಂದ ಪೂಜಿಸುತ್ತಾರೆ. ಭಗವಂತನ ಈ ರೂಪವು ನಮ್ಮ ಪ್ರೀತಿಯ ಸೇವೆಗೆ ಸದಾ ಲಭ್ಯನಿದ್ದಾನೆ ಎಂಬುದರ ಸಂಕೇತ. ಸ್ನೇಹಿತರೆ, ನರಸಿಂಹಸ್ವಾಮಿಯ ಈ 5 ರೂಪಗಳು ನಮ್ಮ ಜೀವನದ 5 ಹಂತಗಳನ್ನು ಪ್ರತಿನಿಧಿಸುತ್ತವೆ. ನೀವು ಎಂತಹ ಸಂಕಷ್ಟದಲ್ಲಿದ್ದರೂ ನರಸಿಂಹ ಎಂಬ 2 ಅಕ್ಷರ ನಿಮ್ಮನ್ನು ಕಾಪಾಡುತ್ತದೆ. ಸ್ವಾಮಿಯು ದುಷ್ಟರಿಗೆ ಉಗ್ರನಾದರೂ ಭಕ್ತರಿಗೆ ಮಾತ್ರ ಪರಮ ಕರುಣಾಮಯಿ. ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.